ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಹೋಬಳಿಯ ಗದ್ದೆಕಡ್ಲು ಪ್ರದೇಶದಲ್ಲಿ ಸುಮಾರು 10ನೇ ಶತಮಾನಕ್ಕೆ ಸೇರಿದ ಅಪರೂಪದ ಐತಿಹಾಸಿಕ ಮಹತ್ವವಿರುವ ನೊಳಂಬ ಪಲ್ಲವ ರಾಜದಂಪತಿಗಳ ಉಬ್ಬು ಕೆತ್ತನೆಯ ಶಿಲ್ಪ ಪತ್ತೆಯಾಗಿದೆ. ಇತಿಹಾಸ ಸಂಶೋಧಕ ಹಾಗೂ ವೈದ್ಯ ಡಾಕ್ಟರ್ ಸಂತೋಷ್ ಜಂಟಿಯಾಗಿ ಕ್ಷೇತ್ರ ಕಾರ್ಯ ನಡೆಸುತ್ತಿದ್ದ ವೇಳೆ ಈ ಅಮೂಲ್ಯ ಇತಿಹಾಸದ ಕುರುಹು ಬೆಳಕಿಗೆ ಬಂದಿದೆ. ಖಾಸಗಿ ವಿದ್ಯಾಸಂಸ್ಥೆಯ ಒಡೆತನದಲ್ಲಿರುವ ಜಮೀನಿನಲ್ಲಿ ತಡೆಗೋಡೆ ನಿರ್ಮಿಸಲು ಭೂಮಿ ಅಗೆದಾಗ ಈ ಶಿಲ್ಪ ಪತ್ತೆಯಾಗಿದ್ದು ಕಪ್ಪು ಗ್ರೆನೈಟ್ ಶಿಲೆಯಲ್ಲಿದೆ. ಸುಮಾರು 3 ಅಡಿ ಎತ್ತರ ಹಾಗೂ 1.5 ಅಡಿ ಅಗಲವಿರುವ ಈ ಶಿಲ್ಪದಲ್ಲಿ ರಾಜದಂಪತಿಗಳು ಕೈಮುಗಿದು ಅಂಜಲಿ ಮುದ್ರೆಯಲ್ಲಿ ನಿಂತಿರುವುದು ಕಂಡುಬಂದಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಡಾಕ್ಟರ್ ಮಹೇಶ್ ಕುಂಚಿಗನಾಳು, ಚಿತ್ರದುರ್ಗದ ಐಮಂಗಲವು ನೊಳಂಬ ಪಲ್ಲವರ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಶಿಲ್ಪದ ಮೇಲ್ಭಾಗದಲ್ಲಿ ನೊಳಂಬರ ರಾಜಲಾಂಛನವಾದ ನಂದಿಯ ಉಬ್ಬು ಕೆತ್ತನೆ ಇರುವುದರಿಂದ ಇದು ನೊಳಂಬ ರಾಜದಂಪತಿಗಳದ್ದೇ ಎಂದು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಭಾಗದಲ್ಲಿ 54 ಜನ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ರಾಜಕೀಯ ಸಂಸ್ಥೆ ಪ್ರಚಲಿತದಲ್ಲಿ ಇತ್ತು ಅನ್ನೋದನ್ನ ಆ ಶಾಸನ ದಾಖಲು ಮಾಡುತ್ತೆ. ಸಂರಕ್ಷಣೆ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಡಾಕ್ಟರ್ ಕೆವಿ ಸಂತೋಷ್, ಗ್ರಾಮಸ್ಥರ ಮನವಿ ಮೇರೆಗೆ ತಾವು ಕ್ಷೇತ್ರ ಕಾರ್ಯ ನಡೆಸಿದಾಗ ಅನಾಥವಾಗಿ ಬಿದ್ದಿದ್ದ ಈ ಅಪರೂಪ ಹಾಗೂ ಅಮೂಲ್ಯ ಶಿಲ್ಪ ಪತ್ತೆಯಾಗಿದೆ. ಇದನ್ನು ತಕ್ಷಣವೇ ಸಂರಕ್ಷಿಸುವ ಕೆಲಸ ಆಗಬೇಕಿದೆ ಎಂದು ಹೇಳಿದರು. ಧರ್ಮಪುರ ಜೊತೆಗೆ ಐಮಂಗಲ ಈ 2 ಪಟ್ಟಣಗಳು ಐತಿಹಾಸಿಕವಾಗಿ ರಾಜಕೀಯವಾಗಿ ನೊಳಂಬರ ಒಂದು ಉಪರಾಜಧಾನಿ ರೀತಿ ಕಾರ್ಯನಿರ್ವಹಿಸಿತ್ತು ಅಂತ ಹೇಳ್ಬಿಟ್ಟು ನಾವೆಲ್ಲ ಇತಿಹಾಸದಲ್ಲಿ ಓದಿದೀವಿ.